ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ಬಳಿ ಭೀಕರ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಬರ್ಡ್ ಬಸ್ ಕ್ಲೀನರ್ ಸಾದಿಕ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಅಪಘಾತದಲ್ಲಿ ಆ ಡ್ರೈವರ್ ಬದುಕಿ ಉಳಿದಿದ್ರು. ಇದೀಗ ಸಾದಿಕ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸ್ನ ಡ್ರೈವರ್ ಹಾಗೂ ಕ್ಲೀನರ್ ಇಬ್ಬರು ಬದುಕಿ ಉಳಿದಿದ್ದಾರೆ. ಈ ನಡುವೆ ಇಬ್ಬರಿಗೂ ಚಿಕಿತ್ಸೆ ನಡೀತಾ ಇತ್ತು. ಚಿಕಿತ್ಸೆ ನಂತರ ಸಾದಿಕ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸ್ ಕ್ಲೀನರ್ ಆಗಿದ್ದಂತಹ ಸಾದಿಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾವ ರೀತಿ ಅಪಘಾತ ಸಂಭವಿಸಿತು, ಏನಾಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಾದಿಕ್ ಅವರು ಮಾತನಾಡಿದ್ದಾರೆ. ಜೊತೆಗೆ ಅಪಘಾತ ಹೇಗೆ ನಡೀತು, ಏನಾಯಿತು, ಯಾವ ರೀತಿಯಾಗಿ ಅಪಘಾತ ಸಂಭವಿಸಿತು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ TV5 ಕನ್ನಡ ಜೊತೆ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ರಾತ್ರಿ ನಾವು 9 ಗಂಟೆಗೆ ಬೆಂಗಳೂರು ಬಿಟ್ಟಿದ್ವಿ. ನಾನು ಬಸ್ನಲ್ಲಿ ಮಲಗಿ ನಾನು ನಿದ್ರೆ ಹೋಗಿದ್ದೆ. ನಂತರ ಹೋಗಿ ಹೊರಗಡೆ ಬಿದ್ದಿದ್ದೆ. ಯಾವಾಗ ಅಪಘಾತ ಆಯಿತು, ನಾನು ಆ ಅಪಘಾತದ ರಭಸಕ್ಕೆ ಹೊರಗೆ ಹೋಗಿ ಬಿದ್ದಿದ್ದೆ. ಬಸ್ ಕ್ಲೀನರ್ ಆಗಿರುವಂತಹ ಸಾದಿಕ್ ಎಕ್ಸ್ಕ್ಲೂಸಿವ್ ಆಗಿ TV5 ಕನ್ನಡ ಜೊತೆ ಮಾತನಾಡಿದ್ದಾರೆ. ಅಪಘಾತದ ಸಂದರ್ಭದಲ್ಲಿ ಏನಾಯಿತು, ಏನು ಸಂಭವಿಸಿತು, ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ 1 ಗಂಟೆ 40 ನಿಮಿಷದ ಸಮಯದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿತು. ನಾನು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಗಾಡಿ ಬಂದು ಡಿಕ್ಕಿ ಆಗ್ತಾ ಇದ್ದಂತೆ ತಕ್ಷಣ ಬೆಂಕಿ ಹೊತ್ಕೊಳ್ತು. ಬಸ್ಸನ್ನು ನನ್ನ ಸಂಬಂಧಿಯಾಗಿರುವಂತಹ ಚಾಲಕ ರಫೀಕ್ ಅವರು ಓಡಿಸ್ತಾ ಇದ್ದರು. TV5 ಕನ್ನಡಕ್ಕೆ ಬಸ್ ಕ್ಲೀನರ್ ಸಾದಿಕ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಲೀನರ್ ಸಾದಿಕ್ ಅವರು ಹುಬ್ಬಳ್ಳಿ ಯಲ್ಲಾಪುರ ಓಣಿಯ ನಿವಾಸಿ. ಈ ಭೀಕರ ಅಪಘಾತದಲ್ಲಿ ಯಾವಾಗ ಅಪಘಾತ ಆಯಿತು, ಆ ಕಂಟೈನರ್ ಬಂದು ಭೀಕರವಾಗಿ ಆ ಬಸ್ಗೆ ಡಿಕ್ಕಿ ಹೊಡಿತು ಎದುರುಗಡೆಯಿಂದ. ಇದೇ ಸಂದರ್ಭದಲ್ಲಿ ನೋಡ್ತಾ ಇದ್ದಂತೆ ಸಾದಿಕ್ ಅವರು ಏನು ಮಲಗಿದ್ರು, ನೇರವಾಗಿ ಹೊರಗಡೆ ಹೋಗಿ ಬಿದ್ದಿದ್ದಾರೆ. ಆ ರಭಸಕ್ಕೆ, ಆ ಅಪಘಾತದ ಫೋರ್ಸ್ಗೆ ಬಸ್ನಿಂದ ಹೊರಗಡೆ ಹೋಗಿ ಬಿದ್ದಿದ್ರು. ಅದಾದ ನಂತರ ಚೇತರಿಸಿಕೊಂಡು ನೋಡಿದ್ರೆ ಅಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಳ್ತು. 1 ಗಂಟೆ 40 ನಿಮಿಷ ಸುಮಾರಿಗೆ ನಡೆದಂತಹ ಘಟನೆ ಇದು ಅಂತ ಸಾದಿಕ್ ಅವರು TV5 ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, ಒಂದು AI ವಿಡಿಯೋ ನಿಮ್ಮ ಮುಂದೆ ನೋಡ್ತಾ ಇದ್ದೀರಿ. ಯಾವಾಗ ಬಸ್ನಲ್ಲಿ ಬೆಂಕಿ ಹೊತ್ಕೊಳ್ತು, ಅನೇಕರು ಕಿಟಕಿ ಒಡೆದು ಹೊರಗಡೆ ಹಾರಿ ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ ಕ್ಲೀನರ್ ಅವರನ್ನ ಮಾತನಾಡಿಸಿದ್ದಾರೆ. ಸಾದಿಕ್ ಅವರನ್ನ ಏನು ಹೇಳಿದ್ರವರು ಕೇಳಿ. ಬಸ್ ದುರಂತ ಸಂಬಂಧಪಟ್ಟಂಗೆ ನನ್ನ ಜೊತೆ ಮಾತಾಡಲಿಕ್ಕೆ ನಿರ್ವಾಹಕನಾಗಿ ಕೆಲಸ ಮಾಡ್ತಿರುವಂತಹ ಮೊಹಮ್ಮದ್ ಸಾದಿಕ್ ನನ್ನ ಜೊತೆ ನಾನು ಮಾತಾಡ್ತೀನಿ. ಎಷ್ಟು ದಿವಸ ಆಯ್ತು ನೀವು ಈ ಬಸ್ ಒಳಗೆ ಕೆಲಸ ಮಾಡಕತ್ತು? 1 ವರ್ಷ ಆದ್ರಿ. ಹಾಂ, ಹೆಂಗಾಯ್ತು ರಾತ್ರಿ ಘಟನೆ ಹೆಂಗಾಯ್ತು ಇದು? ಅದು ನೋಡಿಲ್ರಿ ನಾನು. ನೋಡಿಲ್ರಿ ನಾನು, ಮಕ್ಕೊಂಡಿದ್ದೆ ನಾನು. ಕುಂದಿದ್ದೆ. ಏನಾಯ್ತು ಎದುರುಗಡೆ ಬಂದಾಗ? ಏನಾಯ್ತು ಬಸ್ ನೀವು ಏನು ಮಾಡಿದ? ಇದು ಟಿಪ್ಪರ್ ಏನು ಮಾಡಿದ್ರು? ರಾತ್ರಿ ಟ್ಯಾಂಕರ್ ಬಂತಲ್ಲ ಎದುರುಗಡೆ, ಹೆಂಗೆ ಬಂದ ಅವನು ಹಿಂಗೆ ಬಂದು ಅದು ಕಟ್ಟಿ ದಾಟಿ ಬಂದು ಇಲ್ಲೇ ಹೊಡೆದನ್ರಿ. ಹಾಂ, ಹೆಂಗೆ ಹೊಡೆದ ಅವನು? ಗೊತ್ತಿಲ್ರಿ ಸರ್, ನಾನು ನೋಡಿಲ್ದೆ. ರಾತ್ರಿ ಎಷ್ಟೊತ್ತಿಗೆ ಆಯ್ತು ಈ ಘಟನೆ ಆಗಿದೆ? ಎಷ್ಟೊತ್ತಿಗೆ? 1:40 ಆಗಿತ್ತು ನೋಡ್ರಿ. ಹಾಂ, ನೀವೇ ಮಲ್ಕೊಂಡಿದ್ದೀರಣ್ಣ? ನಾನು ಮಕ್ಕೊಂಡಿದ್ದೆ. ಏನು ಈಗ ರಫೀಕ್ ಅವ್ರ ಸದ್ಯ ಹೆಂಗದ ಪರಿಸ್ಥಿತಿ? ಸ್ವಲ್ಪ ಆಗ್ಬೇಕ್ರಿ, ಕಾಲು ಮುರಿತ್ರಿ, ಎರಡು ಒಂದು ರೆಡಿ ಆಗ್ಬೇಕ್ರಿ, ಒಂದು ಕೈ. ನೀವಿಬ್ರು ಹೆಂಗೆ ಉಳಿದ್ರಿ ಈ ಘಟನೆದಾಗ? ಹೆಂಗೆ ಉಳಿದ್ರಿ? ಅಲ್ಲಿ ಭಾಳ ಮಂದಿ ಇದ್ರ ಡೆತ್ ಆಗಿದಾರ. ನಿಮ್ದು ಏನೋ ಜೀವನ ಹೊಳ್ಳಿ ಮರುಜೀವ ಬಂದಾಗ ನಿಮ್ಮಿಬ್ಬರಿಗೂ ಹೆಂಗೆ ಬದುಕಿದ್ರಿ ಇಬ್ಬರು? ಅದು ಗೊತ್ತಿಲ್ರಿ ಸರ್. ಹಾಂ, ಜಿಗಿದ್ರಲ್ಲ? ಹೌದು, ಜಿಗಿದಿಲ್ರಿ. ನಾನು ಹೊರಗೆ ಹೋಗಿ ಬಿದ್ದೀನಿ ರೀ ಡೈರೆಕ್ಟ್. ಜಿಗ್ದಿ ನಿಮ್ಮ ಅಮ್ಮಾರ ಅವರಲ್ಲಿ ಸಿಕ್ಕೊಂಡಿದ್ರಿ. ಅವ್ರು ಮತ್ತೆ ದರ್ವಾಜ
ಬಿಚ್ಚ ಮೇಲೆ ಅವ್ರು ಹೊರಗೆ ಬಿತ್ತರಿ ಅವ್ರು ಕರ್ಕೊಂಬಂದಿಲ್ಲ ಕುಂದ್ರಿಸಿ ಯಾರು ಉಳಿಸಿದ್ರು ಅವ್ರನ್ನ ಯಾರು ಉಳಿಸಿದ್ರು? ತಾವೇ ಹೊರಗಡೆ ಬಂದ್ರೆ ಯಾರು ಉಳಿಸಿದ್ರು? ಜನಗಳು ಬಂದು ನಿಮಗೆ ಎಲ್ಲೆಲ್ಲಿ ಗಾಯ ಆಗೈತಿ? ಇಲ್ಲೇ ರೀ ಅಷ್ಟೇ, ಇಲ್ಲೇ ಸ್ವಲ್ಪ ಇಲ್ಲೇ ಅಷ್ಟೇ. ಓಕೆ, ಥ್ಯಾಂಕ್ ಯು. ರಾತ್ರಿ 1:45 ಸುಮಾರಿಗೆ ಈ ಒಂದು ಘಟನೆ ನಡೀತು. ಘಟನೆ ನಡೆದಾಗ ಇಲ್ಲಿ ಅಂತ ನಾನು ನಿದ್ದೆ ಮಪ್ಪರಲ್ಲಿದ್ದೆ. ನಾನು ಇಲ್ಲಿ ದೂರಕ್ಕೆ ಹೋಗಿ ಜಿಗಿದು ಬಿದ್ದೇನೆ. ಅದೃಷ್ಟವಶಾತ್ ನಾವಿಬ್ಬರು ಬದುಕಿ ಬಂದಿದ್ದೆ ಹೆಚ್ಚು ಅನ್ನೋದು ನಿರ್ವಾಹಕನ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ.